ಭೈರತಿ ರಣಗಲ್ಲಿ ಇವತ್ತು ರಿಲೀಸ್ ಆಗಬೇಕಿತ್ತು. ಹಾಂ, ಅವನು ಧ್ರುವ ಕೇಳಿದಂತೆ ನಾನು ಥಿಯೇಟ್ರು ಇದಾಗದೆ ಅಂತ ಅವನೇ ಹೇಳೋದು ನೋಡಿದ್ವಿ. ನಾನು ಏನು ಮಾಡಿದೆ ರಾತ್ರಿಗೆ ಥಿಯೇಟ್ರೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಲ್ಲ, ಹಿಂಗೆ ನೀವು ರಿಲೀಸ್ ಮಾಡ್ತಾ ಇದ್ದೀರಾ, ಬಟ್ ನೀವು ರಿಲೀಸ್ ಮಾಡಿದ್ರೆ ನಮ್ಮ ಥಿಯೇಟರ್ಸ್ ಪ್ರಾಬ್ಲಮ್ ಆಗುತ್ತೆ. ಸರಿ, ನಾನು ಫೋನ್ ಮಾಡ್ತೀನಿ. ಎಕ್ಸಾಕ್ಟ್ಲಿ ಕೀಲಿ ಮಾಡಿ ಸಿಗ್ಲ ನನ್ನ ಫ್ಯಾಮಿಲಿ 1 ತಿಂಗಳು ಮುಂದೆ ಹೋಗ್ತೀನಿ, ಮಾಡ್ತೀನಿ. ಚಿತ್ರ ಚೆನ್ನಾಗಲ್ಲ ಆದರೆ ಇಲ್ಲಾಂದ್ರೆ ಇವತ್ತು ಒಳ್ಳೆ ಕೂಳೆ ಇರೋದಲ್ಲ. ಹಾಂ, ಚೈನ್ ಸ್ಪ್ರೇ ಹಾಕ್ಬಿಡೋದು, ಹಾಕಿಲ್ಲ ಅವತ್ತಿಂದ. ಅದೆಷ್ಟದು? 200 ರೂಪಾಯಿನ ಇರಬೇಕು, ಮರ್ತೋಯ್ತು. ಓ ಯಜಮಾನ್ರೆ, ಏನ್ರಿ ಆರಾಮ? ನೋಡಿದೆ ಸಾಯ್ತಾಗ ಯಜಮಾನ್ರೆ. ಏನಿಲ್ಲ. ಹೆಂಗೈತೆ ಗಾಡಿ? ಸರ್ ಇಲ್ಲ, ನಂಜನಗೂಡು ಹೋಗೋಕ್ಕಾಗಿತ್ತು. ಗಾಡಿ ಹೆಂಗೈತೆ? ಸೂಪರ್ ಆತ. ಈ ಥರ ಗಾಡಿ ನೋಡಿ ಅದಕ್ಕೆ ನೋಡಿದೆ ಸರ್. ಹೋಗೋದಾರೆ ಅದು ಸ್ವಲ್ಪ ಇಬ್ರು ಇದ್ದೀವಿ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಸರಿ ಯಜಮಾನ್ರೆ. ಸೂಪರ್ ಗಾಡಿನಾ? ಎಲ್ಲಿ ಬೇಕಾದ್ರೂ ಹೋಗೋದು ಗಾಡಿ, ಎಲ್ಲಿ ಬೇಕಾದ್ರೆ ಹೋಗ್ಬೋದಾ? ಪೆಟ್ರೋಲ್ ಕಾಸು, ಉಳ್ಕೊಳ್ಳೋ ಕಾಸು. ಅದೇ ನಂಜನಗೂಡು ಹೋದ್ರೆ ಇಬ್ರು ಇದ್ದೀವಿ. 3 ಜನ ಹೆಂಗೆ ಹೋಗೋದ? ಏನಿಲ್ಲ ಸರ್, ಏನು ತೊಂದರೆ ಇಲ್ಲ. ಗೊತ್ತು ಸರ್, ಅಯ್ಯೋ ಅಲ್ಲೇನಿಲ್ಲ, ಮುಂದಕ್ಕೆ ಹೋಗೋಣ ಕ್ಯಾಮ್ರಾ ಇಲ್ಲ. 1,000 ರೂಪಾಯಿ. ಸರಿ ಯಜಮಾನ್ರೆ, ಬರ್ತೀವಿ. ಆಯ್ತು ಸರ್. ರಾಯಲ್ ಎನ್ಫೀಲ್ಡ್ ಗೊತ್ತು, 90 ಹೊಡೆದಿರೋರ್ಗೂ ಗೊತ್ತು. ಆವಾಗ ಎಣ್ಣೆ ಹೊಡೆದಿರೋ ನೋಡಿ ಸ್ನೇಹಿತರೆ, ಎಷ್ಟು ಸತ್ಯ ಹೇಳ್ತಾವನೆ. ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ಗಾಡಿ ಇಲ್ಲ, ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಮಣ್ಣು ಮಸಿ. ಈಗಿನ ಕಾಲದಲ್ಲಿ ಜನನೇ ಸರಿ ಇಲ್ಲ, ಗಾಡಿಗೆ ಏನು ಹೇಳೋದು. ಏನು ಗುರು, ಅದೆಲ್ಲ ಕಡೆ ರೋಡ್ ಆಗ್ತದೆ. ಇಲ್ಲಿ ನೋಡ್ರೆ ಪಾಟೋಲ್ಗಳು ಹಿಂಗೈತೆ. ಇವತ್ತು ನಮ್ಮ ಜೊತೆ ಇದ್ದಾನೆ ಗೌತಮ್ ಮತ್ತು ನಾನು ಹೋಗ್ತಾ ಇರೋದು. ಮಂಗಳೂರಿಂದ ಬಂದು ನಮ್ಮ ಗೌತಮ್ ಹಾಲಿಡೇ ಇತ್ತು ಅಂತ ಬಂದಿದ್ದ. ಹೆಂಗೂ ಫ್ರೀ ಇದ್ನಲ್ಲ ಅವನು, ನಾನು ಅದಕ್ಕೆ ಒಂದು ಸಣ್ಣ ರೈಡ್ ಹೊಡೆಯೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ತುಂಬ ಪ್ಲ್ಯಾನ್ಸ್ ಆಗಿದೆ ಸ್ನೇಹಿತರೆ. ಈ ವಾರ ಯಾವುದೂ ಸರಿ ಹೋಗಲಿಲ್ಲ. ಯಾಕೆ ಅಂದರೆ ನಮ್ಮದು ಬ್ಯಾಕ್ ಪೇನ್ ಬಂದಿತ್ತು. ಬೈಕು ಸ್ವಲ್ಪ ಓಡಿಸ್ಕಾಗ್ತಾಯಿಲ್ಲ. ಆ ಟೈಮಲ್ಲಿ ನಾನು 1-2-3 ಪ್ಲ್ಯಾನ್ ಮಾಡಿದೆ, ಬೈಕ್ ರಿವ್ಯೂ ಮಾಡೋಣ ಅಂತ. ನಾನು ಮಾಮೂಲಿ ವ್ಲಾಗ್ ಮಾಡೋದೇ ಯಾರು ನೋಡಲ್ಲ, ಇನ್ನು ಬೈಕ್ ರಿವ್ಯೂ ಬೇರೆ ಯಾಕಪ್ಪ ಅಂದ್ಬಿಟ್ಟು ಇದು ಹಿಂದೆ ಬಂದೆ. ಬೈಕ್ ರಿವ್ಯೂನು ಮಾಡೋಣ ಸ್ನೇಹಿತರೆ. ಅದು ಒಂದಷ್ಟು ಸಬ್ಸ್ಕ್ರೈಬರ್ಸ್ ಗೇನ್ ಆಗಲಿ, ವ್ಯೂಸ್ ಬರಲಿ, ಮಾಡೋಣ. A few moments later. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಹೊಸ ಮೋಟೋ ವ್ಲಾಗ್ಗೆ ಸ್ವಾಗತ. ಮತ್ತೊಂದು ಮೋಟೋ ವ್ಲಾಗ್ಗೆ. ಇವತ್ತು ನಾವು ಹೋಗ್ತಾ ಇದ್ದೀವಿ ಕಬಿನಿ ಬ್ಯಾಕ್ ವಾಟರ್ಸ್. ಟೈಮ್ ಬಂದು 10 ಕಾಲಾಗಿದೆ ಸ್ನೇಹಿತರೆ. ಇವಾಗ ಬಿಡ್ತಾ ಇದ್ದೀವಿ. ನನ್ನ ಕೆಲಸ ಕಾರ್ಯ ಎಲ್ಲ ಮುಗಿಸ್ಕೊಂಡು ರೈಡ್ ಏನಿದ್ರು ಬೆಳಗ್ಗೆ ಬಿಡ್ಬೇಕು ಸ್ನೇಹಿತರೆ. ಈ 10 ಗಂಟೆ ಮೇಲೆ ಬಿಡೋಕ್ಕೆ ಬೋರು. ಏನು ಮಾಡೋಣ, ಟೈಮೇ ಇಲ್ಲ. ಫ್ರೀ ಇದ್ದಾಗ ರೈಡ್ ಮಾಡೋದು. ಓಕೆ ಸ್ನೇಹಿತರೆ, ಆಫ್ಟರ್ ಎ ಲಾಂಗ್ ಟೈಮ್ ಮತ್ತೆ ಬ್ರೇಕ್ ತಗೋಬಿಟ್ಟಿದೆ. ಐ ಥಿಂಕ್ 1 ತಿಂಗಳು ಆಯ್ತಾ ಬಂತು. 1 ತಿಂಗಳ ಆಮೇಲೆ ಮತ್ತೆ ಮೋಟೋ ವ್ಲಾಗ್ ಮಾಡ್ತಾಯಿದ್ದೀನಿ. ವೀಡಿಯೋಸ್ ಪರವಾಗಿಲ್ಲ ಸ್ನೇಹಿತರೆ, ಈ ಸತಿ ಒಳ್ಳೆ ರೀಚ್ ಸಿಕ್ಕಿದೆ. ಅಂದರೆ ರೀಚ್ಗಿಂತ ವಾಚ್ ಟೈಮ್ ಜಾಸ್ತಿ ಆಗಿದೆ. ಮೊದಲು ಎಲ್ಲ ವ್ಯೂಸ್ ಬರೋದು, ನಾನು ಸೆಂಡ್ ಮಾಡ್ತೀನಲ್ಲ ಫ್ರೆಂಡ್ಸ್ಗೆಲ್ಲ, ಏನೋ ನೋಡಬೇಕಲ್ಲ ಅಂತ ನೋಡ್ಬಿಟ್ಟು ಹಿಂದೆ ಬರೋರು. ಆದರೆ ಈ ಸತಿ ಹಂಗಾಗಿಲ್ಲ. ವ್ಯೂಸ್ ಸ್ವಲ್ಪ ಕಮ್ಮಿ ಇದೆ, ಆದರೆ ವಾಚ್ ಟೈಮ್ ಜಾಸ್ತಿ ಆಗಿದೆ. ಅದು ಅರ್ಥ ನನ್ನ ಮಾಡೋ ವ್ಲಾಗು ಸ್ವಲ್ಪ ಆದರೂ ಇಷ್ಟ ಆಗ್ತಿದೆ ಅಂತ ಅನ್ಕೋತಿದೆ. ಇನ್ನೂ ಕಲಿಬೇಕು. ಎಡಿಟಿಂಗಲ್ಲಿ, ವ್ಲಾಗ್ ಮಾತಾಡೋದ್ರಲ್ಲಿ ಕಲಿಬೇಕು. ಆಗುತ್ತೆ, ಮುಂದೆ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಚೆನ್ನಾಗಿ ಮಾಡೋಣ, ನಿಮ್ಗಿನ್ನ ಎಂಟರ್ಟೈನ್ಮೆಂಟ್ ಮಾಡೋಣ.
ನೀನು ನನ್ ಕೊಚ್ಚಿಗೂ ಕಣ್ಣ. ನಮ್ಮ ಫ್ರೆಂಡ್ಸು ಅಲ್ಲಿ ಇಲ್ಲಿಂದ ಫೋನ್ ಮಾಡ್ತಾ ಇರ್ತಾರೆ, ದಸರಾ ಬಂದಾಗ ಏನು ನೋಡೋಣ ಅಂತ. ಫಸ್ಟ್ ಹೇಳೋ ಪ್ಲೇಸ್ ಇದೆ. ನಾನು ನೀವೇನಾದ್ರು ಮೈಸೂರವರು ಇಲ್ಲ ಆಚೆಯಿಂದ ಬರೋರು ಬಂದು ಒಂದ್ಸತಿ ವಿಸಿಟ್ ಮಾಡಿ ಸ್ನೇಹಿತರೆ. ಪ್ರೋ ಬೇರೆ ಆಫ್ ಆಗಿಬಿಟ್ಟಿತ್ತು, ಓವರ್ ಹೀಟ್ ಆಗಿಬಿಟ್ಟು ಮಧ್ಯದಲ್ಲಿ ಏನೋ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಈಗ ಒಂದು 22 ಕಿಲೋಮೀಟ್ರ್ ಇದೆ ಕಬಿನಿ ಬ್ಯಾಕ್ ವಾಟರ್ಸ್. ಟೈಮ್ ಬಂದು 11 ಕಾಲಾಗಿದೆ. ನಾವು ಆರಾಮಾಗಿ ಗಾಡಿ ನಿಧಾನಕ್ಕೆ ಓಡಿಸ್ತಾ ಇದ್ದೀವಿ, ಏನು ಅರ್ಜೆಂಟ್ ಇಲ್ಲ. ಈ ಅಮಾವಾಸ್ಯೆ ಹಿಂದೆ ಮುಂದೆ ಸ್ನೇಹಿತರೆ ನೋಡ್ಕೊಂಡು ಓಡಿಸ್ಬೇಕು ಗಾಡಿನ. ಹೇಳೋಕ್ಕಾಗಲ್ಲ ಸ್ನೇಹಿತರೆ ಟೈಮ್ ಹೆಂಗಿರುತ್ತೆ, ಅದಕ್ಕೆ ನಿಧಾನಕ್ಕೆ ಓಡಿಸ್ತಾ ಇದ್ದೀನಿ ಆರಾಮಾಗಿ. ಹಿಂಗ ಸೈಡಿಂದ ಹೋಗೋದಾ? ತಂತಿಗಿಂತಿಲ್ಲ ಹಾಕ್ಬಿಟ್ಟವ್ರ. ಮ್ಯಾಪ್ ಬೇರೆ ಇಲ್ಲೇ ಅಂತಿದೆ. ಆರ್ಸ್ ರೈಡ್ ಅಂತ ತೋರಿಸ್ತದೆ. ಇಲ್ಲಿ ಬರೀ ಕಪಲ್ಸ್ ಅವ್ರೆ. ಏನಪ್ಪ ಹೆಂಗೈ ಜಾಗ? ಇವರು ಏನೋ ಮಾಡ್ತಾರೆ ಕಪಲ್ಸ್. ಪಾಪ ನಾನು ನೋಡಿ ಡಿಸ್ಟರ್ಬ್ ಆಗಿಬಿಟ್ರು ಅವರು. ಇಲ್ಲೇ ಹಾಕೊಳ್ಳೋದ ಮುಂದೆ ಅವ್ನು ಕಾರ್ ಹೋಯ್ತಲ್ಲ ಆ ರೋಡ್ಗೆ ಒಂದ್ಸತಿ ಹೋಗ್ಬೇಕು. ಅಡಿಲ್ಲ ಸರಿ ಇಲ್ಲ ಡ್ರೋನ್ ಎಷ್ಟಾಗುತ್ತೆ? ಒಂದು 50-60 ಸಾವಿರ ಆಗ್ಬೋದು. ಅದಿದ್ರೆ ಒಳ್ಳೆ ವಿಡಿಯೋ ಮಾಡ್ಬೋದಲ್ಲ. ಹಾಂ, ಈ ಥರ ಡಬಲ್ ಪ್ಲೇಸ್ ಬಂದರೆ ಒಳ್ಳೆ ವಿಡಿಯೋ ಮಾಡ್ಬೋದು. ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಎಲ್ಲಿ ತನಕ ಹಾಕ್ಬೋದಲ್ಲ. ಹಾಂ, ಅದೇ ತಗೊಂಡ್ಬಿಟ್ರೆ ಬೆಸ್ಟ್. ನೆಕ್ಸ್ಟ್ ಅದೇ ತಗೋಬೇಕಣ್ಣ. 1,000 ರೀಚ್ ಆಗಲಿ ನೋಡೋದು ಆಗಲ್ಲ, ಅದು ಆದಾಗ ತಗೋತೀನಿ. ಓಕೆ ಸ್ನೇಹಿತರೆ, ಕಬಿನಿಲಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದಾಯಿತು. ನಾನೇನು ಅಷ್ಟು ಶೂಟ್ ಮಾಡಿಲ್ಲ, ಈ ಬಿಸಿಲಲ್ಲಿ ಫುಲ್ಲು ಡ್ರೈನ್ ಆಗಿಬಿಟ್ಟಿದ್ವಿ ನಾವೇ. ನೀವೇನಾದ್ರು ಹೋದರೆ ಸನ್ಸೆಟ್ಟು ಸನ್ರೈಸು ಆ ಟೈಮಲ್ಲಿ ಹೋಗಿ ಸ್ನೇಹಿತರೆ. ಆಮೇಲೆ ಮಳೆ ತುಂಬ ಮಳೆ ಬಂದಿತ್ತಲ್ಲ, ಅದು ಫುಲ್ ನೀರು ಕವರ್ ಆಗಿತ್ತು. ಮಳೆ ಏನಾದ್ರು ನೀರು ಕಮ್ಮಿ ಇದ್ದಾಗ ಮುಂದೆಲ್ಲ ಓಪನ್ ಇರುತ್ತೆ, ಆವಾಗ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಎಂಜಾಯ್ ಮಾಡಿದ್ವಿ, ಏನಿಲ್ಲ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಾವು ಮತ್ತೆ ಸಿಗೋಣ ಮತ್ತೊಂದು ವ್ಲಾಗಲ್ಲಿ. ಐ ಥಿಂಕ್ ಸೊ ನಾಳೆ ಕೂರ್ಗಿಗೆ ಹೋಗ್ಬೋದು. ಕೂರ್ಗ್ ಹೋದರೆ ಒಂದಷ್ಟು ಪ್ಲೇಸ್ ಮಾರ್ಕ್ ಮಾಡಿದ್ದೀನಿ. ಹೋಗ್ತೀವ ಇಲ್ವ ಇನ್ನೂ ಡೌಟು, ನೋಡೋಣ. ಈ ವ್ಲಾಗ್ ನಿಮಗೆ ಯಾವಾಗ ಬರ್ತದೆ ನನಗಂತೂ ಗೊತ್ತಿಲ್ಲ. ಐ ಥಿಂಕ್ ಇವಾಗ ಫ್ರೀ ಇದ್ದರೆ ಮನೆಗೆ ಹೋಗಿ ಒಂದು 1 ಅವರ್ ಅರ್ಧ ಗಂಟೆ ಎಡಿಟ್ ಮಾಡಿ ನಾಳೆ ಬೆಳಗ್ಗೆ ಪೋಸ್ಟ್ ಮಾಡಬಹುದು. ಓಕೆ ಸ್ನೇಹಿತರೆ, ನಮ್ಮ ಗಾಡಿ 39 ಡಿಗ್ರಿಗೆ ಹೋಗಿದೆ ಸ್ನೇಹಿತರೆ. ರಿಸರ್ವಲ್ಲಿ 60 ಕಿಲೋಮೀಟ್ರ್ ಓಡಿಸಿದ್ದೀನಿ ನಾನು ಬೇರೆ. ಓಕೆ ಫ್ರೆಂಡ್ಸ್, ಬಾಯ್.